ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನವರಾತ್ರಿ ಪ್ರಯುಕ್ತ ಅಮ್ಮನವರಿಗೆ ಪ್ರಿಯವಾದ ಪ್ರಸಾದ, ಹೂವು, ಬಣ್ಣ ಎಲ್ಲ ಮಾಹಿತಿಯನ್ನು ಕೊಡುತ್ತೇನೆ. ಆಶ್ವೀಜ ಮಾಸ ಶುಕ್ಲ ಪಕ್ಷ ಪ್ರತಿಪದ ತಿಥಿ 3ನೇ ಗುರುವಾರ ಅಕ್ಟೋಬರ್ ಮಧ್ಯರಾತ್ರಿ 12 ಗಂಟೆ 19 ನಿಮಿಷದಿಂದ ಶುಕ್ರವಾರ 4ನೇ ತಾರೀಕು ಬೆಳಗ್ಗೆ 4 ಗಂಟೆ 59 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ. ನವರಾತ್ರಿಯ 9 ತರಹದ ಬಣ್ಣಗಳು, ಹೂವುಗಳು ಮತ್ತು ಪ್ರಸಾದಗಳ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ. ನವರಾತ್ರಿಯ ಮೊದಲನೇ ದಿನದ ಪೂಜೆ ಶೈಲಪುತ್ರಿ ಅಮ್ಮನವರ ಪೂಜೆ. ಹಳದಿ ಬಣ್ಣದಿಂದ ಕೂಡಿದ ಕೇಸರಿ ಬಾತ್ ಮತ್ತು ಬೂಂದಿ ಲಾಡುವನ್ನು ನಾವು ನೈವೇದ್ಯಕ್ಕೆ ಸಮರ್ಪಣೆ ಮಾಡಬಹುದು. ಹಾಗೆ ಇಷ್ಟವಾದ ಹೂವು ದಾಸವಾಳ, ಕಿತ್ತಳೆ ಬಣ್ಣದ ದಾಸವಾಳವನ್ನು ಅರ್ಪಿಸುವುದು ತುಂಬಾ ಶ್ರೇಷ್ಠ. ಹಾಗೆ ಇಷ್ಟವಾದ ಬಣ್ಣ ಹಳದಿ. ಹಾಗೆ ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆಯನ್ನು ಮಾಡ್ತೀವಿ. ದೇವಿಗೆ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಅಥವಾ ಸ್ವೀಟ್ ಪೊಂಗಲ್, ಹೋಳಿಗೆಯನ್ನು ಮಾಡಿದರೆ ಅಥವಾ ಬೆಲ್ಲವನ್ನು ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು. ಇಷ್ಟವಾದ ಹೂವು ಸೇವಂತಿಗೆಯನ್ನು ಸಮರ್ಪಣೆ ಮಾಡಿದರೆ ಒಳ್ಳೆಯದು. ಹಾಗೆ ಹಸಿರು ಬಣ್ಣ 2ನೇ ದೇವಿಗೆ ಬ್ರಹ್ಮಚಾರಿಣಿಗೆ ಸಮರ್ಪಣೆ. 3ನೆಯ ಚಂದ್ರಘಟ್ಟ ದೇವಿಗೆ ಬೂದು ಬಣ್ಣ ತುಂಬ ಪ್ರಿಯವಾದ ಬಣ್ಣ. ಹಾಲಿನಿಂದ ಮಾಡಿದ ಪ್ರಸಾದವನ್ನು ನಾವು ಸಮರ್ಪಣೆ ಮಾಡಬೇಕು. ಖೀರು, ಪಾಯಸ ಅಥವಾ ಹಾಲನ್ನಾದರೂ ನೀವು ನೈವೇದ್ಯ ಮಾಡಬಹುದು. ಇಷ್ಟವಾದ ಹೂವು ಕಮಲ. ಕಮಲದ ಹೂವನ್ನು ನಾವು ಸಮರ್ಪಣೆ ಮಾಡಬಹುದು. ಮತ್ತು 4ನೇ ದೇವಿ ಕುಷ್ಮಾಂಡ ದೇವಿ. ಕಿತ್ತಳೆ ಬಣ್ಣವನ್ನು ಬಹಳ ಇಷ್ಟವಾದ ಬಣ್ಣ. ಮಲ್ಲಿಗೆ ಹೂವನ್ನು ನಾವು ಸಮರ್ಪಣೆ ಮಾಡಬಹುದು. ಬೆಲ್ಲದಿಂದ ಮಾಡಿದ ಮೋಲ್ಪವ್ವ ಅಥವಾ ಗುಡ್ಡಾನ್ನ ಪ್ರಸಾದವನ್ನು ನಾವು ಸಮರ್ಪಣೆ ಮಾಡಬಹುದು. ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಕುಷ್ಮಾಂಡ ದೇವಿಗೆ. ಹಾಗೆ 5ನೇ ದಿನದ ಪೂಜೆ ಸ್ಕಂದಮಾತ. ನಾವು ಸ್ಕಂದಮಾತಾಗೆ ಬಾಳೆಹಣ್ಣಿನಿಂದ ಮಾಡಿದ ಪ್ರಸಾದವನ್ನು ನಾವು ನೈವೇದ್ಯ ಮಾಡಬಹುದು. ರಸಾಯನ ಅಥವಾ ಬಾಳೆಹಣ್ಣನ್ನಾದರೂ ನಾವು ನೈವೇದ್ಯಕ್ಕೆ ಇಡಬಹುದು. ಬಿಳಿ ಬಣ್ಣ ಶ್ರೇಷ್ಠವಾದ ಬಣ್ಣ. ದಾಸವಾಳದ ಹೂವು ಮತ್ತು ಸೇವಂತಿಗೆ, ಹಳದಿ ಬಣ್ಣದ ದಾಸವಾಳ ಮತ್ತು ಸೇವಂತಿಗೆಯನ್ನು ನಾವು ಸಮರ್ಪಣೆ ಮಾಡಬಹುದು. ಹಳದಿ ಬಣ್ಣ ತುಂಬಾ ಶ್ರೇಷ್ಠ. ಹಾಗೆ 6ನೇ ದಿನದ ಪೂಜೆ ಕಾತ್ಯಾಯಿನಿ ದೇವಿದು. ಜೇನುತುಪ್ಪದಿಂದ ಮಾಡಿದ ಪ್ರಸಾದವನ್ನು ನಾವು ನೈವೇದ್ಯ ಮಾಡಬಹುದು. ನಾವು ರಸಾಯನ ಮಾಡುವುದು ಜೇನುತುಪ್ಪದಿಂದ ಅಥವಾ ಜೇನುತುಪ್ಪವನ್ನೇ ಸಮರ್ಪಣೆ ಮಾಡಬಹುದು. ಇಷ್ಟವಾದ ಹೂವು ಚೆಂಡು ಹೂವು. ಆ ಚೆಂಡು ಹೂವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವ ಹಾಗಿಲ್ಲ. ಕೆಂಪು ಬಣ್ಣದ ಸೇವಂತಿಗೆಯನ್ನು ನಾವು ಸಮರ್ಪಣೆ ಮಾಡಬಹುದು. ನವರಾತ್ರಿ 7ನೇ ದಿನದ ಪೂಜೆ ಕಾಳರಾತ್ರಿ ಅಮ್ಮನವರದು. ನಾವು ನೈವೇದ್ಯ ಅಂತ ಬಂದರೆ ಬೆಲ್ಲದಿಂದ ಮಾಡಿದ ಅವಲಕ್ಕಿ ಬೆಲ್ಲ, ಬೆಲ್ಲದನ್ನ, ಹೋಳಿಗೆ ಏನಾದರೂ ನಾವು ನೈವೇದ್ಯಕ್ಕೆ ಇಡಬಹುದು. ಇಷ್ಟವಾದ ಹೂವು ಕೃಷ್ಣ ಕಮಲ. ಅದು ಸಿಗುವುದು ತುಂಬ ಕಷ್ಟಕರ. ಹಾಗಾಗಿ ಕಮಲವನ್ನು ನಾವು ಸಮರ್ಪಣೆ ಮಾಡಬಹುದು. ಬಣ್ಣ ಕಡು ನೀಲಿ ಪ್ರಿಯವಾದ ಬಣ್ಣ. ಹಾಗೆ 8ನೆಯ ಅವತಾರ ಮಹಾಗೌರಿ ಅಮ್ಮನವರದು. ಅವತ್ತು ಅಷ್ಟಮಿ ದಿನ ಇರುತ್ತೆ. ಪ್ರಿಯವಾದ ಹೂವು ಮಲ್ಲಿಗೆ ಹೂವು. ಮತ್ತು ನಾವು ಕೊಬ್ಬರಿಯಿಂದ ತಯಾರಿಸಲ್ಪಡುವ ಪ್ರಸಾದವನ್ನು ನಾವು ಅರ್ಪಣೆ ಮಾಡಬಹುದು. ತೆಂಗಿನಕಾಯಿ ಹೋಳಿಗೆ ಅಥವಾ ಅನ್ನ, ಪಾಯಸ ಏನಾದರೂ ನಾವು ಮಾಡಬಹುದು. ಬಣ್ಣ ಗುಲಾಬಿ ಬಣ್ಣ ತುಂಬಾ ಪ್ರಿಯವಾದು. 9ನೇ ದಿನ ಶುಕ್ರವಾರ. 9ನೆಯ ದಿನ ನವಮಿ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ. ಎಳ್ಳಿನಿಂದ ಮಾಡಿದ ಪ್ರಸಾದವನ್ನು ನಾವು ನೈವೇದ್ಯಕ್ಕೆ ಇಡಬಹುದು. ಎಳ್ಳುಂಡೆ ಅಥವಾ ಎಳ್ಳಿನಿಂದ ಮಾಡಿದ ಚಿತ್ರಾನ್ನ, ಪುಳಿಯೋಗರೆಯನ್ನು ನಾವು ಸಮರ್ಪಣೆ ಮಾಡಬಹುದು. ಹೂವು ಅಂತ ಬಂದರೆ ಸಂಪಿಗೆ ಹೂವು. ಹಾಗೆ ನೇರಳೆ ಬಣ್ಣ ತುಂಬಾ ಇಷ್ಟವಾದ ಬಣ್ಣ ಅಮ್ಮನವರಿಗೆ. ಹಾಗೆ 10ನೇ ದಿನದ ಪೂಜೆ ವಿಜಯದಶಮಿ. ನಾವು 9 ದಿನ ಮಾಡಿದ ಪೂಜೆ ಫಲ ಸಿಗಬೇಕಾದರೆ 10ನೇ ದಿನ ಅಮ್ಮನವರಿಗೆ ನವಿಲು ಹಸಿರು ಬಣ್ಣ ಪ್ರಿಯವಾದದ್ದು. ಸಿಹಿ ಅಂತ ಬಂದರೆ ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಹೋಳಿಗೆ, ಚಿತ್ರಾನ್ನ, ಪುಳಿಯೋಗರೆ ಎಲ್ಲ ರೀತಿಯ ಅಡುಗೆಯನ್ನು ಮಾಡಿ ಪ್ರಸಾದವನ್ನು ಮಾಡಬೇಕಾಗುತ್ತದೆ. ಈ ರೀತಿಯ ಪ್ರಸಾದ, ಪೂಜೆ, ಬಣ್ಣ ಹಾಗೂ ನೈವೇದ್ಯಗಳಿಂದ ಎಲ್ಲರೂ ನವರಾತ್ರಿ ಹಬ್ಬವನ್ನು ಆಚರಿಸೋಣ. ಮತ್ತೆ ಒಂದು ವಿಷಯದ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.